ನಾವೀಗ ಕೋಲ್ಕತ್ತಾಗ ಬಂದು ಇಳಿದಿದ್ದೀವಿ. ನೈಟ್ ಟ್ರೈನು ಪೂರಿಯಿಂದ ಕೋಲ್ಕತ್ತಾಗ ನೈಟ್ ಟ್ರೈನ್ ಇದೆ. ಬೆಳಿಗ್ಗೆ ಬಂದು ಇಳಿದ್ವಿ, ಈಗ ಹೊರಗೆ ಬಂದಿದ್ದೀವಿ. ಇದೇ ನೋಡಿ ರೈಲ್ವೆ ಸ್ಟೇಷನ್ನು. ಅದು ಎದುರುಗಡೆ ಕಾಣಿಸ್ತಿದೆಯಲ್ಲ, ಅದೇ ಔರಾ ಬ್ರಿಡ್ಜು. ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ನೋಡಿ, ಅಲ್ಲಿ ಟ್ಯಾಕ್ಸಿ ಎಲ್ಲ ನಿಂತಿದೆಯಲ್ಲ, ಅದೇ ಟ್ಯಾಕ್ಸಿ ಸ್ಟ್ಯಾಂಡ್ ಲೆಫ್ಟ್ ಸೈಡಲ್ಲಿ ಎದುರುಗಡೆ ಅದೇ. ರೂಮ್ಸ್ ಎಲ್ಲ ಮೊದಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬನ್ನಿ. ಇಲ್ಲಿ ಬಂದು ಟ್ಯಾಕ್ಸಿ ಅವರಿಗೆ ರೂಮ್ ಹುಡ್ಕೊಡಿ ಅಂತಂದರೆ ಕರ್ಕೊಂಡೋಗಿ ಕಾಸ್ಟ್ಲಿ ರೂಮ್ಸ್ ತೋರಿಸ್ತಾರೆ. ಬೇಡ ಬೇರೆ ರೂಮಿಗೆ ಹೋಗೋಣ ಅಂದರೆ ಕೇಳೋದೇ ಇಲ್ಲ. ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಚೆನ್ನಾಗಿದೆ ಅಂತ ಇಲ್ಲೇ ಇದು ಮಾಡಿಸ್ಬಿಡ್ತಾರೆ. ನಾವೀಗ ಔರಾ ಬ್ರಿಡ್ಜ್ ಮೇಲೆ ಇದ್ದೀವಿ ನೋಡಿ, ಎಂಟ್ರಾದ್ವಿ. ಔರಾ ಬ್ರಿಡ್ಜು ತುಂಬ ಫೇಮಸ್. ಇದು ಮೂವೀಸಲ್ಲೆಲ್ಲ ನೋಡಿರ್ತೀರಾ. ಜಾಸ್ತಿ ಸೌತ್ ಇಂಡಿಯನ್ ಮೂವೀಸಲ್ಲೇ ತೋರಿಸ್ತಾರೆ. ತಿಂಡಿ ತಿಂದ ಪೂರಿ, ಆಲೂಗಡ್ಡೆ ತಿಂಡಿ ಇಲ್ಲಿ. ಮತ್ತು ಸ್ವೀಟ್ಸ್ ಇದೆ ನೋಡಿ, ವೆರೈಟಿ ಥರ ಸ್ವೀಟ್ಸ್. ಏನು ನೋಡಿ, ಮೇನ್ ಟೆಂಪಲ್. वाटर एप्पल आधा किलो 100 रुपये का, 100 ग्राम 50 रुपये, 20 रुपये। स्टार फ्रूट. ಇನ್ನೊಂದು ಕಾಳಿ ಮತ ಇದೆ. ಅದು ಒಂದು ರಾಣಿಗೆ ಕನ್ಸಲ್ಲಿ ಬಂದಾಗ ಕಟ್ಸಿದ್ದು, ಅದೇ ಮೇಯ್ನು ಅಂತಾರೆ. ಆ್ಯಕ್ಚುಲಿ ಇದು ಮೇಯ್ನು ಶಕ್ತಿ ಪೀಠದಲ್ಲಿ, ಅದು ರಾಣಿ ಕಟ್ಸಿರೋದು. ಕಾಳಿ ಮಾತಾ ದರ್ಶನ ಆಯಿತು. 100 ರೂಪಾಯಿ ಕೊಟ್ಟರೆ ದೂರದಿಂದ ದರ್ಶನ, 200 ರೂಪಾಯಿ ಕೊಟ್ಟರೆ ಹತ್ರದಿಂದ ಮುಟ್ಟೋಷ್ಟು ಹತ್ರದಿಂದ ದರ್ಶನ ಆಗತ್ತೆ ಒಬ್ಬರಿಗೆ. ಚೆನ್ನಾಗಾಯಿತು ದರ್ಶನ. ಮತ್ತು ಕ್ಯೂ ಭಾಳ ಇದೆ, ತುಂಬ ಇದೆ. ಇದೇ ನೋಡಿ ಕಾಳಿ ಮಾತಾ, ಸೇಮ್ ಹಿಂಗೆ ಇರೋದು. ನಾವೀಗ ಸ್ವಾಮಿ ನಾರಾಯಣ ಮಂದಿರಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಸಿಟಿಯಿಂದ ಹೆಚ್ಚು ಕಮ್ಮಿ 23ರಿಂದ 25 ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ. ಇದೇ ದೇವಸ್ಥಾನ 4 ಗಂಟೆಗೆ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ದೇವಸ್ಥಾನಗಳು 12-12:30 ಕ್ಲೋಸು, ಎಲ್ಲ 4-4:30 ಓಪನ್ನು. ಊಬರ್ ಇದೆ, ಊಬರ್ ಅವರ್ ಲೆಕ್ಕಕ್ಕೆ ಬುಕ್ ಮಾಡ್ಕೊಂಡೋದ್ರು ಒಳ್ಳೆ ಆಗತ್ತೆ, ಈಸಿ ಆಗತ್ತೆ, ಯಾವ ತಲೆನೋವು ಇರಲ್ಲ. 1 ಅವರಿಗೆ 400ಇಂದ 450 ರುಪೀಸ್ ಆಗತ್ತೆ ಊಬರು. ನಾವು ಅದೇ ಕಾರಲ್ಲಿ ಬಂದಿತ್ತು, ಎರಟಿಗ. ನಾವೀಗ ಬಿರ್ಲಾ ಮಂದಿರಿಗೆ ಬಂದಿದ್ದೀವಿ. ಇದೇ ನೋಡಿ ಬಿರ್ಲಾ ಮಂದಿರ. ಒಳಗಡೆ ಕ್ಯಾಮ್ರಾ ಅಲಾವ್ ಇಲ್ಲ. ಈಗ ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಂಬಾಸಿಡರ್ ಎಲ್ಲ ಭಾಳ ಚೆನ್ನಾಗಿದೆ, ತುಂಬ ಅಂಬಾಸಿಡರ್ ಕಾರ್ಗಳಿದಾವೆ ನೋಡಿ ವೆಸ್ಟ್ ಬೆಂಗಾಲಲ್ಲಿ.
ಇದು ಬೈಕುಂಠನಾಥ್. ಇವರು ವಿ ಯೂಸ್ ಮಾಡಲ್ಲ, ಬಿ ಯೂಸ್ ಮಾಡ್ತಾರೆ, ಅದಕ್ಕೆ ಬೈಕುಂಠನಾಥ್ ಅಂತ ಯೂಸ್ ಮಾಡಿದ್ದಾರೆ ಗೂಗಲಲ್ಲಿ. ಕೋಲ್ಕತ್ತಾದಲ್ಲಿ ಇದೇ ಟ್ರ್ಯಾಕ್ ಕಾಣಿಸ್ತಿದೆಯಲ್ಲ, ಇದೇ ಮೆಟ್ರೋ ಇವರಿಗೆ, ಒಂದು ಹೋಗೋಕ್ಕೆ ಒಂದು ಬರೋಕ್ಕೆ. ಟ್ರೈನ್ ಇನ್ನೂ ಬಂದಿಲ್ಲ, ಟ್ರೈನ್ ಏನಾದ್ರು ಬಂತು ಅಂದರೆ ವೀಡಿಯೋ ಮಾಡ್ತೀನಿ. ಅಂಡರ್ಗ್ರೌಂಡ್ ಮೆಟ್ರೋ ಇದೆ ಅಂತ ಅಂದು ಕಾಣಿಸ್ಲಿಲ್ಲ. ಕೋಲ್ಕತ್ತಾದಲ್ಲಿ ಯಾತ್ರಾ ಸಾಥಿ ಅಂತಿದೆ ಆ್ಯಪು, ಅದು ಸೇಮ್ ಊಬರ್ ಟೈಪ್ ವರ್ಕ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ. ಭಾಳ ಚೀಪ್ ಇದೆ ಎರಡೂ. ಇಲ್ಲಿ ಲೋಕಲಲ್ಲಿ ಕೇಳಿದ್ರೆ ಭಾಳ ಜಾಸ್ತಿ ಹೇಳ್ತಾರೆ ಪ್ರೈಸು, ಅದರಲ್ಲಾದರೆ ಭಾಳ ಕಮ್ಮಿ ಇದೆ. ಈವ್ನಿಂಗ್ ಟೈಮಲ್ಲಿ ಜಾಸ್ತಿ ಟ್ರಾಫಿಕ್ ಇರುತ್ತೆ, ಹಾಗಾಗಿ ನೀವು ಅವರ್ಸ್ ಲೆಕ್ಕ ತೊಗೊಳೋ ಬದಲು ಅವರ್ಸ್ ಕ್ಲೋಸ್ ಮಾಡ್ಕೊಂಬಿಟ್ಟು ಡೆಸ್ಟಿನೇಷನ್ ತೊಗೊಂಡ್ರೆ ಬೆಸ್ಟು. ಯಾಕಂದರೆ ಈವ್ನಿಂಗ್ ಭಾಳ ಟ್ರಾಫಿಕ್ ಇರುತ್ತೆ. ನೆನ್ನೆ ಹೆಚ್ಚು ಕಮ್ಮಿ ಟ್ರಾಫಿಕ್ಕಿಂದನೇ 3/4 ಗಂಟೆಯಿಂದ 1 ಅವರ್ ವೇಸ್ಟ್ ಆಗಿದೆ. ಈಗ ದಕ್ಷಿಣೇಶ್ವರ್ ಕಾಳಿ ಮಂದಿರ್ಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ಅದು ಮೇನ್ ಅಂತಾರೆ, ಅದು ಮೇನಲ್ಲ. ಶಕ್ತಿಪೀಠ ನೆನ್ನೆ ಹೋಗಿದ್ವಲ್ಲ, ಅದು ಮೇಯ್ನು. ಇದು ಒಂದು ರಾಣಿ ಕಟ್ಸಿರೋದು, ಅದು ಕನ್ಸಲ್ಲಿ ಬಂದು ಕಟ್ಸಿರೋದು. ಇವರೆಲ್ಲ ಅದನ್ನು ಫೇಮಸ್ ಮಾಡ್ತಿದ್ದಾರೆ ಈಗ. ದಕ್ಷಿಣೇಶ್ವರ್ ಕಾಳಿ. ತುಂಬ ರಶ್ ಇದೆ. ಇದೇ ದೇವಸ್ಥಾನ, ಚೆನ್ನಾಗಿದೆ ದೇವಸ್ಥಾನ. 3 ಕಡೆಯಿಂದ ಎಂಟ್ರಿ ಇದೆ. ಫ್ರಂಟು ಸೈಡು, ರೈಟ್ ಸೈಡು ಲೆಫ್ಟ್ ಸೈಡಿಂದ ನೋಡ್ಬೋದು. ರೈಟ್ ಸೈಡು ಲೆಫ್ಟ್ ಸೈಡು ಬೇಗ ದರ್ಶನ ಆಗುತ್ತೆ, ಫ್ರಂಟಿನ ಸ್ವಲ್ಪ ಕ್ಯೂ ಜಾಸ್ತಿ ಇರುತ್ತೆ. ಇದು ರಶ್ ಇದ್ದಾಗ ಇಲ್ಲಿ ಮೇಲ್ಗಡೆಯಿಂದನೂ ಕ್ಯೂ ಇರುತ್ತೆ, ಸಿಕ್ಕಾಪಟ್ಟೆ ರಶ್ ಇದ್ದಾಗ ಮೇಲ್ಗಡೆಯಿಂದ ಇದು ಮಾಡ್ತಾರೆ. ಇದೇ ಎಂಟ್ರಿ ಪಾಯಿಂಟ್. ಈಗ ಏರ್ಪೋರ್ಟಿಗೆ ಹೋಗ್ತಿದ್ದೀವಿ. ಇಲ್ಲಿಗೆ ಕಂಪ್ಲೀಟ್ ಕೋಲ್ಕತ್ತಾ ಟ್ರಿಪ್ಪು ಮುಗೀತು ನೋಡಿ. ಇದು ಏರ್ಪೋರ್ಟು ಹೊರಗಡೆ ಫಸ್ಟ್ ಫ್ಲೋರು, ಕೆಳಗಡೆ ಗ್ರೌಂಡ್ ಫ್ಲೋರ್ ಇದೆ. ನಾವು ಮೇಲ್ಗಡೆ ಬಂದಿದ್ದೀವಿ, ಫಸ್ಟ್ ಫ್ಲೋರು. ಇದೇ ಎಂಟ್ರೆನ್ಸು. ಒಳಗಡೆ ಈಗ ಆಲ್ರೆಡಿ ಇದು ಓಪನ್ ಆಗ್ಬಿಟ್ಟಿದೆ, ಉಡಾನ್ ಯಾತ್ರಾ ಕೆಫೆ ಅಂತ. ಇಲ್ಲಿ ಕಾಫಿ 10 ರೂಪೀಸು, ಸ್ಯಾಂಡ್ವಿಚ್ ಎಲ್ಲ 40 ರೂಪೀಸು, 50 ರೂಪೀಸ್ ಏನೋ ಇದೆ. ಆಗ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಇದು ಭಾಳ ಕಮ್ಮಿ ರೇಟು, ಗೌರ್ಮೆಂಟಿಂದ ಮಾಡಿರೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಥ್ಯಾಂಕ್ ಯು.